ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೀಡ್ಸ್ ಹಾಕಿ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಕುಚ್ಚಾಗೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು 10 ನಂಬರ್ದು ಕ್ರೋಶ ಕಡ್ಡಿ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಈಗ ನಾನು ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ದಾರನ ಲಾಕ್ ಮಾಡ್ಕೊಂಡಾದ್ಮೇಲೆ ತುಂಬಾ ಸಿಂಪಲ್ಲಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಹಾಕ್ಬೋದು. ಇದನ್ನು ಅಷ್ಟು ಸಿಂಪಲ್ಲಾಗಿದೆ ಮತ್ತು ಈಸಿಯಾಗಿ ಬೇಗನೆ ಹಾಕ್ಬೋದು. ಫಸ್ಟ್ ನೀವು ಇಲ್ಲಿ ಕುಚ್ಚು ಹಾಕೊಬೋದು. 5 ಎಳೆ ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಕೊಂಡು 5 ಎಳೆ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಫಸ್ಟಿಗೆ ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದನ್ನು ಲಾಕ್ ಮಾಡಿಕೊಂಡು ಇನ್ನೊಂದು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಾದ್ಮೇಲೆ ಮತ್ತೊಂದು ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೀಡ್ಸ್ನ ಹಾಕ್ಕೊಬೋದು. ಇದರಲ್ಲೇ ಇದು ರೌಂಡ್ ಬೀಡ್ಸ್ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಸ್ವಲ್ಪ ಚಿಕ್ಕದನ್ನು ನೀವು ಹಾಕ್ಕೊಬೋದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಲಾಕ್ ಆದಮೇಲೆ 3 ಲಾಕ್ ಆಗಿದೆ. ಈಗ ನೆಕ್ಸ್ಟ್ ನಾನು ಇಲ್ಲಿ 5 ಚೈನ್ ಹಾಕ್ಕೊತಿದ್ದೀನಿ. ಐದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಮತ್ತು ಈಗ ನಾನು 2 ಸರಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಈಗ ನಾನು ಇನ್ನೊಂದು ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ ಈಗ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಮತ್ತು ಬ್ಯಾಕಿಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ನಾವೇನು ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಮತ್ತು ಈಗ ಅದನ್ನ ಈಗ 4ರಿಂದ 5 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಈಗ ಮತ್ತೆ ಸೂಜಿ ಮೇಲೆ ಎರಡು ಸರಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಹಾಕೊಬೇಕು. ಇಲ್ಲಿ ಎರಡರಲ್ಲೊಂದು ಹಾಕ್ಕೊಳ್ಳಿ. ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್, ಮತ್ತು ಬೇಗನೂ ಆಗುತ್ತೆ. ಇದಕ್ಕೆ ನೀವು 300ರಿಂದ 400 ರೂಪಾಯಿ ನೀವು ಚಾರ್ಜ್ ಮಾಡ್ಬೋದು. ಮತ್ತು ನಿಮ್ಮ ಏರಿಯಾ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ನೀವು ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಡಬಲ್ ಕ್ರೋಶ ಹಾಕ್ತಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಎರಡರಲ್ಲೊಂದು ನಾನು ಹಾಕ್ಕೊತಾ ಇದ್ದೀನಿ. ಇದು ಮತ್ತೆ ಒಂದು ಸರಿ ನಾನು ಇದನ್ನು ಕ್ರೋಶನ ಹಾಕಿದ್ದೀನಿ. ಇದ್ರ ಮೇಲೆ ಮತ್ತು ಚಿಕ್ಕ ಬೀಡ್ಸ್ನ ನಾನು ಹಾಕಿದ್ದೀನಿ. ಬೇಗನೆ ಈಸಿನೇ ಆಗುತ್ತೆ. ತ್ರಿಬಲ್ ಸ್ಟೆಪ್ ಅಂತ ಏನು ಅನ್ಸೋದಿಲ್ಲ. ಅಷ್ಟು ಬೇಗನೆ ಆಗಿ ಮುಗಿಯುತ್ತೆ ನೋಡಿ. ಇದು ಆಗಿದೆ. ನಾನು ಬೀಡ್ಸ್ನ ನಾನು ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು ಆರ್ಚು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹಾಫ್ ಆರ್ಚು. ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ನಾನಿಲ್ಲಿ ಕುಚ್ಚಿಗೋಸ್ಕರ ಮತ್ತೆ 5 ಚೈನ್ ಹಾಕ್ಕೊಂಡು
ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ 2 ಸರಿ. ಇದು ಲಾಕ್ ಆದಮೇಲೆ ಮತ್ತೆ ನಾನು ಬೀಡ್ಸ್ ಏನಿದೆ ಅದು ರೌಂಡ್ ಬೀಡ್ಸು ಮತ್ತು ಅದನ್ನು 3ನೇ ಮತ್ತೆ ಅದೇ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನೀವು ಬೇಗ ಈಸಿಯಾಗಿ ಹಾಕ್ಬೋದು. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತು ಇದು ಹೊಸ ಥರ ಇದು. ಒಂದೇ ಥರ ಹಾಕಿ ನಿಮಗೆ ಬೇಜಾರು ಅನಿಸಿದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಇದಾಗಿದೆ. ನೆಕ್ಸ್ಟ್ ಮತ್ತೆ ದಾರ ತಗೊಂಡು ನಾನು ಈಗ ಮಣಿ ಮೇಲೆ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನಾವು ಮಣಿ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಮಣಿಯಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಸ್ ಆಗಿದೆ ಅದು ವಿಡಿಯೋ ಮಾಡುವಾಗ. ನೋಡಿ ಈಗ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. 1 2 3 4 5. ಈಗ ಅದನ್ನು ನಾವೆಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವೇನು ಮತ್ತೆ 5 ಚೈನ್ ಹಾಕ್ಕೊಂಡು ಕುಚ್ಚಿಗೇನು ಲಾಕ್ ಮಾಡ್ಕೊಂಡಿದ್ವಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಕುಚ್ಚಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ನೆಕ್ಸ್ಟ್ ಈಗ ಕಂಬ ಏನು ಹಾಕ್ಕೊಂಡಿದ್ವಿ ಅಲ್ಲಿಗೆ ನಾನು ಚಿಕ್ಕ ಮಣಿನ ಒಂದು ಬಿಟ್ಟೊಂದು ನಾನು ಹಾಕ್ತಾಯಿದ್ದೀನಿ. ಕಂಬಕ್ಕೆ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ನೀವು ಹಾಕ್ಕೊಳ್ಳಿ. ಈಗ ಇಲ್ಲಿ ನಾನು ಒಂದು ಕಂಬ ಆದಮೇಲೆ ಈಗ ಮಣಿ ಹಾಕಿದ ತಕ್ಷಣ ಒಂದು ಕಂಬಕ್ಕೆ ನಾನು ದಾರ ತೋರಿಸ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಸರಿ ನೀವು ನೋಡಿ ತೋರಿಸ್ತಿದ್ದೀನಿ ಈ ರೀತಿ ಸೂಜಿನ ತೋರಿಸ್ಕೊಂಡು ದಾರನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾನು ಒಂದು ಬಿಟ್ಟು ಒಂದು ಹಾಕ್ಕೊಂಡಿದ್ದೀನಿ ಕಂಬ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದು ಯಾವ ರೀತಿ ಹಾಕ್ಕೊಳೋದಂತ. ನೋಡಿ ಇಲ್ಲಿ ನಾನು ಮಣಿ ಆದಮೇಲೆ ಜಸ್ಟ್ ಹಂಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಎಲ್ಲದಕ್ಕೂ ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ. ಈಗ ನಾವೆಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೊಸ ಥರನೂ ಕಾಣಿಸುತ್ತೆ ಡಿಸೈನು. ನೋಡಿ ಇಲ್ಲಿ ಒಂದು ಬಿಟ್ಟೊಂದು ನಾನು ಮಣಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಕುಚ್ಚು ಹಾಕಿದ್ದೀನಿ. ನೋಡಿ ಇದು ಯಾವ ರೀತಿ ಬಂದಿದೆ ಮತ್ತು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು